అవునా ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಮ್ಮ ಯಜಮಾನ್ರದ್ದು ಹುಟ್ಟಿದಬ್ಬ. ಇವತ್ತು ಬಂದು ಭಾನುವಾರ, ಇವತ್ತು ಹುಟ್ಟಿದಬ್ಬ. ಇವತ್ತು ಒಂದು ಕೇಕ್ ತಂದು ಕಟ್ ಮಾಡೋಣ ಅಂದ್ಬಿಟ್ಟು ಇನ್ನೇನು ನಮ್ಮ ಯಜಮಾನ್ರು ದೇವರಿಗೆಲ್ಲ ರೆಡಿ ಮಾಡ್ತಾವ್ರೆ. ಪೂಜೆ ಮಾಡಬೇಕು. ಪೂಜೆ ಮಾಡಿಬಿಟ್ಟು ಪೂಜೆ ಆಗ್ತಾ ಇದ್ದಂಗೆ ಕೇಕ್ ಕಟ್ ಮಾಡ್ತೀವಿ. ಯಾವಾಗ ಅಷ್ಟೇ ಪ್ರತಿ ಸಲನೂ ಸಂಜೆ ಮೇಲೆ ಕೇಕ್ ಕಟ್ ಮಾಡ್ತಾಯಿದ್ವಿ. ಇವಾಗ ತುಂಬ ಆವಾಗಲೇ ಒಂದು 2 ವರ್ಷದಿಂದ ಬೆಳಗ್ಗೆನೇ ಕೇಕ್ ಕಟ್ ಮಾಡ್ತಾ ಇರೋದು. ಇವಾಗ ಎಲ್ಲ ರೆಡಿ ಆಗಿದ್ವಿ. ಪೂಜೆ ಮಾಡಿದ ತಕ್ಷಣ ಕೇಕ್ ಕಟ್ ಮಾಡಬೇಕು. ಟಿಫನ್ಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ನಿನ್ನೆ ಅಮಾವಾಸ್ಯೆ ದಿವಸ ನಾವು ಶನ್ಮಾತಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅದು ಮುಂದಿನ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನಿನ್ನೆ ಅಲಂಕಾರನೂ ತುಂಬ ಚೆನ್ನಾಗಿತ್ತು. ದೇವ್ರಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿ ಹೋಗಿದ್ವಿ. ಇದು ಮಾರನೇ ದಿವಸ ತಿರ್ಗಿ ಎಲ್ಲ ಹೂವು ಎಲ್ಲ ತೆಗೆದು ತಿರ್ಗಿ ಇವತ್ತು ಬೇರೆ ಹೂವು ಎಲ್ಲ ಹಾಕಿ ಪೂಜೆ ಮಾಡಿದ್ವಿ. ಡೈಲಿ ಅಷ್ಟೇ ನಾವು ಫ್ರೆಶ್ ಹೂವನ್ನೇ ಹಾಕಿ ಪೂಜೆ ಮಾಡೋದು, ಹಂಗೆ ಪೂಜೆ ಮಾಡೋಕ್ಕೆ ಹೋಗಲ್ಲ. ಇವಾಗ ಪೂಜೆ ಎಲ್ಲ ಆಯಿತು. ಪೂಜೆ ಮುಗಿಸ್ಕೊಂಡು ಇವಾಗ ಟಿಫನ್ಗೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಟಿಫನ್ಗೆ ಪೂರಿ ಮಾಡ್ತಾ ಇದ್ದೆ. ಪೂರಿ ಹಾಕ್ಬಿಟ್ಟು ಆಮೇಲೆ ಎಣ್ಣೆಲಿ ನಮ್ಮನೇಲಿ ಬಂದು ಶಾಪ್ಗೆ 10 ಗಂಟೆ ಒಳಗಡೆ ಹೊರಟೋಗ್ತಾರೆ. ಅದರಷ್ಟು ಒಳಗಡೆ ಪೂಜೆ ಆಗಿದ ತಕ್ಷಣ ಟಿಫನ್ ಮಾಡಿಬಿಡ್ತೀವಿ. ಟಿಫನ್ ಮಾಡ್ತಾ ಇದ್ದೆ. ಇನ್ನು ಕೇಕು ಸ್ವಲ್ಪ ಲೇಟ್ ಆಯಿತು ತೊಗೊಂಬರೋಷ್ಟೊತ್ತಿಗೆ. ನಾವು ಆರ್ಡ್ರ್ ಕೊಟ್ಟಿದ್ವಿ. 45 ಮಿನಿಟ್ಸ್ ಮಿನಿಮಮ್ 45 ಮಿನಿಟ್ಸ್ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅಷ್ಟರೊಳಗಡೆ ಟಿಫನ್ ಮಾಡಿಬಿಡೋಣ ಅಂದ್ಬಿಟ್ಟು ಟಿಫನ್ ಹಾಕ್ಕೊಡ್ತಾ ಇದ್ದೆ. ಹಿಂದಿನ ದಿವಸನೇ ನನ್ನ ಮಗ ಕೇಳಿದ್ದ, ಅಂದರೆ ಕೇಕ್ ಮಾಡಿಸೋ ಆರ್ಡ್ರ್ ಕೊಡೋದು ಅಂದ್ಬಿಟ್ಟು. ಯಾಕೆ ನಾನು ಅವ್ನು ಕೊಟ್ಟಿರ್ತಾನೆ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಫ್ಲೇವರ್ ಯಾವುದನ್ನು ಕೇಳ್ತಾ ಇದ್ದೆ. ನಾನು ಸುಮ್ಮನೆ ಆಗೋಗಿದ್ದೆ. ಆಮೇಲೆ ಬೆಳಿಗ್ಗೆ ನಾವು ಫೋನ್ ಮಾಡಿ ಹೇಳಿರೋದು ಕೇಕ್ ಬುಕ್ಕಿಂಗ್ ಮಾಡಿರೋದು. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಅಷ್ಟರೊಳಗಡೆ ಟಿಫನ್ ಆಗೋಗ್ಲಿ ಅಂದ್ಬಿಟ್ಟು ಟಿಫನ್ ಮಾಡಿದ್ವಿ. ಟಿಫನ್ ಆಗ್ತಾ ಇದ್ದಂಗೆ ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ನಿಮ್ಗೆ ಯಾವ ಥರ ಕೇಕ್ ಬೇಕಾದ್ರೂ ಮಾಡ್ತಾರೆ. ನಾವು ಇಲ್ಲಿ ಬಂದು ಸ್ವಲ್ಪ ಪೈನಾಪಲ್ ಜಾಸ್ತಿ ತಿಂತೀವಿ. ಅಂದರೆ ಚಾಕ್ಲೇಟ್ಗಿನ್ನ ಪೈನಾಪಲ್ಲು ಮತ್ತು ಈ ರಸಮಲೈದು ಅದೆಲ್ಲ ಚೆನ್ನಾಗಿ ಮಾಡ್ತಾರೆ. ಅದರಿಂದ ಅದೇ ತರಿಸ್ತೀವಿ. ಇವಾಗ ಕೇಕ್ ಇನ್ನೇನು ಕಟ್ ಮಾಡ್ತಾ ಇದ್ವಿ. ನನ್ನ ಸ್ಯಾರಿ ಬಂದು ಚಿಕ್ಕಪೇಟೆಯಲ್ಲಿ ತೊಗೊಂಡಿರೋದು. 3 ಇಯರ್ಸ್ ಬ್ಯಾಕು. ಇನ್ನು ಹೊಸ ಸೀರೆ ಇವತ್ತೇ ಹುಟ್ಟಿರೋದು. ಅಂದರೆ ನಮ್ಮ ಯಜಮಾನ್ರ ಬಟ್ಟೆಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ವೇರ್ ಮಾಡ್ಕೊಂಡಿದ್ದೀನಿ. ಎಲ್ಲ ಒಂದೊಂದು ಫೋಟೋಸ್ ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ. ನನ್ನ ಮಗಳು ಬಂದಿಲ್ಲ. ಅಂದರೆ ಸಂಜೆ ಆದರೆ ಬರ್ಬೋದು, ನೋಡಬೇಕು, ಗೊತ್ತಿಲ್ಲ. ಇವಾಗ ಬೆಳಿಗ್ಗೆನೆ ಅವಳೇನ ಬರಂಗಿದ್ರೆ ಸಂಜೆ ಮಾಡೋಣ ಅಂದ್ಬಿಟ್ಟಿದ್ವಿ. ಇನ್ನೇನು ಗ್ಯಾರಂಟಿ ಇಲ್ಲ ಅವಳು ಬರೋದು. ಅದಕ್ಕೋಸ್ಕರ ಬೆಳಿಗ್ಗೆನೆ ಕೇಕ್ ಕಟ್ ಮಾಡಿಬಿಟ್ವಿ. Smile please. ಯಾಕೆ ನಿನ್ನ ಫೋನಲ್ಲಿ ಕತ್ಲು ಬರ್ತೈತೆ? ನಮ್ಮ ಯಜಮಾನ್ರಿಗೆ ಪ್ರಕಾಶ್ ಗಿಫ್ಟ್ ಕೊಡ್ತಾ ಇದ್ರು. ನಾನು ಗಿಫ್ಟ್ ತಂದಿದ್ದೆ. ನಮ್ಮ ಯಜಮಾನ್ರಿಗೆ ಸಸ್ಪೆನ್ಸ್ ಆಗಿ ಈ ಸತಿ ಗೊತ್ತಿಲ್ದಿರಂಗೆ ಗಿಫ್ಟ್ ಮಾಡಿಸಿದ್ದೀನಿ. ಏನನ್ನೋದು ಬನ್ನಿ ನೋಡೋಣ. ನೋಡ್ಬೇಕಾ? ಬೇಡ ಏನು ಹಂಗೆ ಕೇಳು. ಏನು ಮೂಡ್ ಆಪ್ಷನ್ ಇಸ್ತಾನ ಕುಯ್ಲಿ
ಇದ್ದಿದ್ದು. ಊಟ ಮಾಡಕ್ಕೆ ಊಟ ಚಿಕ್ಕದಾಯ್ತೇನ ಸಾಕು. ಚೆನ್ನಾಗಿ ರಸಮಲೈ ಕಾಣಿಸ್ತಾ ಇಲ್ಲ. ಫ್ಲೇವರ್ ಹಾಕಿರ್ತಾರೆ ಅಷ್ಟೇನಾ? ಫ್ಲೇವರ್ ಹಾಕಿರೋದು ಅಷ್ಟೇ ಅನ್ಸುತ್ತೆ. ಆಯ್ತು, ತಿಂದಾಯ್ತಾ? ಸುಭಾಷ್ ಅವನಪ್ಪ, ಥ್ಯಾಂಕ್ಸ್. ಅಷ್ಟ ಪೂಜೆ ಎಲ್ಲ ಮಾಡಿದ್ವಿ. ಪೂಜೆ ಎಲ್ಲ ಆಯಿತು, ಕೇಕ್ ಕಟ್ಟಿಂಗ್ ಆಯಿತು. ಎಲ್ಲ ಶಾಪ್ಗೆ ಹೋದ್ರು. ಕೇಕ್ ಎಲ್ಲ ಕಟ್ಟಿಂಗ್ ಆಗ್ತಾ ಇದ್ದಂಗೆ ಶಾಪ್ಗೆ ಹೋದ್ರು. ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ. ಟಿಫನ್ನು ಸಂಜೆ ಮೇಲೆ ನೋಡಬೇಕಾದ್ರೆ ಎಲ್ಲನ ಹೋಗಿ ಬರೋಣ ಅಂದ್ಬಿಟ್ಟು ಪಿಕ್ಚರ್ಗೆ ಎಲ್ಲನ ಹೋಗಿ ಬರೋಣ ಅಂದ್ಕೊಂಡಿದ್ದೀವಿ. ಇನ್ನು ನೋಡಬೇಕಾಗತ್ತಾ ಇಲ್ವಾ, ಇಲ್ಲಾಂದರೆ ರಮ್ಯಾ ಬರ್ತಾಳ, ಇನ್ನೂ ಏನೂ ಗೊತ್ತಿಲ್ಲ, ನೋಡೋಣ ಅಂದ್ಬಿಟ್ಟು ಇದ್ದೀವಿ. ಮೂವಿ ಬಂದು 5 o'clock ಇರೋದು. ನನ್ನ ಮಗ ಕಾರ್ ತೊಳ್ಕೊಂಡವನೆ, ಶಾಂಪು ಹಾಕಿ ಫುಲ್ಲು ಡೀಪಾಗಿ ತೊಳಿತಾವನೆ. ಟೈಮ್ ಆಗೋಗೈತೆ ನಮಗೆ ಹೋಗೋಕ್ಕೆ. ಇವತ್ತು ಬೆಳಿಗ್ಗೆ ಎಲ್ಲ ಕೇಕ್ ಕಟ್ ಮಾಡಿದ್ವಿ, ಟಿಫನ್ ಮಾಡಿದ್ವಿ. ಇವಾಗ ಮಧ್ಯಾಹ್ನದ ಮೇಲೆ ನಾವು ಇದಕ್ಕೆ ಹೋಗ್ತಾ ಇದ್ದೀವಿ, ಮೆಜೆಸ್ಟಿಕ್ಗೆ, ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋಗಿ ಮಡ್ಲಕ್ಕಿ ಕಟ್ಬಿಟ್ಟು ಬರೋಣ ಅಂದ್ಬಿಟ್ಟು. ಮದುವೆಗೆ ಮುಂಚೆನೂ ನಮ್ಗೆ ಹೋಗೋಕ್ಕಾಗಿರಲಿಲ್ಲ, ಮದುವೆ ಆದಮೇಲೂ ಹೋಗೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಹಂಗೆ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿ ಮಡ್ಲಕ್ಕಿ ಕಟ್ಬಿಟ್ಟು ಹಂಗೆ ಮೂವಿಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಈ ತಟ್ಟೆ ಬಂದು ಸಿಲ್ವರ್ ತಟ್ಟೆ, ದೇವ್ರ ಮನೇಲಿ ಇಟ್ಟಿದ್ದೀವಿ. ಅಂದರೆ ಕೊಟ್ಟಿರೋದು ಹೆಸ್ರು ಹಾಕ್ಸೋಣ ಅಂದ್ಬಿಟ್ಟು ಸುರೇಶ್ ಲಕ್ಷ್ಮಿ ಅಂದ್ಬಿಟ್ಟು ಹಾಕ್ಸಿದ್ದೀನಿ, ಯಾಕಂದರೆ ನೆನಪು ಇರಬೇಕು ಅಂದ್ಬಿಟ್ಟು. ಹಂಗೆ ಒಂದು ಫೋಟೋ ಹಾಕೊಂಡ್ಬಿಡ್ತಾರೆ, ಇದು ಅಲ್ಲೇ ಬಂದ್ಬಿಡ್ತೀವಿ. ನಮ್ಮ ಯಜಮಾನ್ರಿಗೆ ನಾನು ಕೊಡಿಸ್ಬೇಕು ಅಂದ್ಬಿಟ್ಟು ತುಂಬ ದಿವಸದಿಂದ ಆಸೆ ಇತ್ತು. ಈ ಸತಿ ಬಂದು ನಾನು ಕೊಡಿಸ್ದೆ. ಏನಂದರೆ ಊಟ ಮಾಡೋಕ್ಕೆ, ಆ ತಟ್ಟೆ ಬಂದು ಊಟ ಮಾಡೋಕ್ಕೆ ಅಂದ್ಬಿಟ್ಟು ಕೊಡಿಸಿದ್ದೀನಿ. ಒಂಥರ ಖುಷಿ ಆಯ್ತು. ಈ ವರ್ಷ ನಾನು ಅದು ತಟ್ಟೆ ಕೊಡಿಸಿದ್ರು. ತುಂಬ ಸಲ ತೊಗೊಬೇಕು ಅಂತಲೇ ಇದ್ದರು ಬೆಳ್ಳಿ ತಟ್ಟೆಯಲ್ಲಿ. ನಮ್ಮ ಯಜಮಾನ್ರಿಗೆ ಎಲ್ಗೂ ಹೋಗೋಕ್ಕೆ ಇಷ್ಟ ಆಗಲ್ಲ, ಮನೇಲಿರಬೇಕು, ಶಾಪ್ಗೆ ಹೋಗ್ಬೇಕು ಅನ್ನೋದೇ ಅವ್ರಿಗೆ. ಮೂವಿಗೆ ಹೋಗಬೇಕು, ಎಲ್ಲನೂ ಹೋಗ್ಬೇಕು ಅನ್ನೋದೇ ಅವ್ರಿಗೆ ಏನು ಇಷ್ಟ ಇಲ್ಲ. ಬರ್ತಡೇನೂ ಆಚರಿಸ್ಕೊಳೋದು ಇಷ್ಟ ಇಲ್ಲ, ಕೇಕ್ ಕಟ್ಟಿಂಗ್ ಎಲ್ಲ ನಮ್ಮ ಇಷ್ಟಪಟ್ಟು ನಾವು ಮಾಡೋದಷ್ಟೇ ನಮ್ಮ ಯಜಮಾನ್ರಿಗೆ. ನನ್ನ ಮಗ ಕೇಕ್ ತೊಗೊಂಬಂದು, ಅದು ರಸಮಲೈ ಕೇಕ್ ತಂದಿರೋದು, ತುಂಬ ಚೆನ್ನಾಗಿತ್ತು. ಅವರು ಅವಾಗೇ ಮಾಡಿ ವಿತಿನ್ ಒಂದು 45 ಮಿನಿಟ್ಸಲ್ಲಿ ರಸಮಲೈ ಕೇಕ್ ಮಾಡಿ ಕೊಟ್ಟಿರೋದು. ನಾವು ಒಂದು ದಿವಸದ ಮುಂಚೆ ಹೇಳಲಿಲ್ಲ, ಅಂದರೆ ಸಂಜೆ ಮೇಲೆ ಕಟ್ ಮಾಡೋಣ ಅಂದ್ಬಿಟ್ಟು. ಯಾಕಂದರೆ ಬೆಳಿಗ್ಗೆನೇ ಕಟ್ ಮಾಡಿಬಿಟ್ರೆ ಒಂದು ಕಂಪ್ಲೀಟ್ ಆಗುತ್ತೆ. ಅಂದರೆ ಬೆಳಿಗ್ಗೆನೇ ಮಾಡಿದ್ರೆ ಒಳ್ಳೆಯದು ಅಂದ್ಬಿಟ್ಟು ಸಂಜೆಗಿಂತ ಬೆಳಿಗ್ಗೆ ಮಾಡೋಣ ಅಂದ್ಬಿಟ್ಟು ಹಂಗೆ ಒಂದು 45 ಮಿನಿಟ್ಸಲ್ಲಿ ಆರ್ಡ್ರ್ ಕೊಟ್ಟಿದ್ದಕ್ಕೆ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಕೇಕ್ ಬಂದು ರಸಮಲೈ ಕೇಕು ಬಂದಿದ್ದ ತಕ್ಷಣ ಕಟ್ ಮಾಡಿದ್ವಿ. ನನ್ನ ಮಗಳು ಬರ್ತಾವಳೆ ಅಂದ್ಬಿಟ್ಟು ನಾನು ಕೇಕ್ ಎತ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ಯಾಕಂದರೆ ಬಿಸಿಲಲ್ವಾ, ತುಂಬ ಬಿಸಿಲೈತಲ್ವಾ, ಮೆಲ್ಟಾಗಿ ಹೋಗುತ್ತೇನೆ. AC ಆನ್ ಮಾಡಿಕೊಂಡ್ರೆ ಇರ್ಬೋದೋ ಇಲ್ವೋ ಗೊತ್ತಿಲ್ಲ. ಅದು ರಸಮಲೈ ಫ್ರಿಜ್ಜಲ್ಲಿ ಇಡಬೇಕು. ನಾವು ತಂದು ನಾವು ಕಟ್ ಮಾಡಾದ್ಮೇಲೆ ನಾವು ಫ್ರಿಜ್ಜಲ್ಲಿ ಇಟ್ಟಿರೋದು. ಅವ್ರು ಹಂಗೆ ಮಾಡಿ ಕೊಟ್ಬಿಟ್ಟಿದ್ರು ನಮಗೆ. ತುಂಬ ಮೆಲ್ಟಾಗಿತ್ತು. ನಾವು ಕಟ್ ಮಾಡಿದ ತಕ್ಷಣ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ನಾವು ತಿಂದಿರೋದು, ಸ್ವಲ್ಪ ತಿಂದಿದ್ವಿ. ಇವಾಗ ನನ್ನ ಮಗಳಿಗೆ ಎತ್ಕೊಂಡಿದ್ದೀನಿ. ಏನಾಗುತ್ತೋ ಬಂದು ಮಾತ್ರ ಇರ್ಬೋದು, ಇದೆಲ್ಲ ಮೆಲ್ಟಾಗೋಗಿರತ್ತೆ ಅನಿಸತ್ತೆ.
ನನ್ನ ಮಗ ಇಷ್ಟೊತ್ತು ಕಾರ್ ವಾಶ್ ಮಾಡಿ ಬಂದು ಮಕ್ಕಕ್ಕೆ ಹಾಕೊಂತವನೆ. ಎಲ್ಲ ನಾವು ಹೋಗ್ಬೇಕಾಗಿದ್ರೇ ಅರ್ಜೆಂಟಲ್ಲಿ ಇರ್ತೀವಲ್ವ, ಅದೇ ಟೈಮಲ್ಲಿ ಶಾಂಪು ಹಾಕಿ ತೊಳೆದು ಟೈಮ್ ಆದರೂ ಪರವಾಗಿಲ್ಲ ಮಾಡಬೇಕು, ಆ ಥರ ಇರ್ತಾನೆ ಇವನು. ದೇವ್ರಿಗೆ ನಾನು ಪೂಜೆಗೆ ಮತ್ತು ಮಡ್ಲಕ್ಕಿಗೆ ಮೊಸರು ಇಷ್ಟು ತೊಗೊಂಡಿದ್ದೀವಿ. ಮೊಸರು ದೇವ್ರಿಗೆ ಮೊಸರು ಹಾಕಿ ಪೂಜೆ ಮಾಡ್ಬಿಟ್ಟು ಬರೋಣ ಅಂದ್ಬಿಟ್ಟು ಮಡ್ಲಕ್ಕಿಗೆಲ್ಲ ಇಟ್ಕೊಂಡಿದ್ದೀನಿ. ನಾವಿವಾಗ ಹೋಗ್ತಾ ಇದ್ವಿ. ಮಿನಿಮಮ್ 1.5 ಅವರ್ ಆಗುತ್ತೆ ನಾವು ಹೋಗೋಷ್ಟೊತ್ತಿಗೆ. ಫಸ್ಟ್ ನೋಡೋಣ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗೋದಾ ಮೆಜೆಸ್ಟಿಕ್ ಮೂವಿಗೆ ಹೋಗೋದಾ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ವಿ. ಟೈಮಿಂಗ್ಸ್ ನೋಡ್ಕೊಂಡು ಹೋಗಿ ಬರೋಣ. ಅಷ್ಟೊತ್ತಿಗೆ ನನ್ನ ಮಗಳು ಬರ್ತಾಳೆ, ಬಂದು ಜಾಯಿನ್ ಆಗ್ತಾಳೆ ಅಲ್ಲೇ ಮೆಜೆಸ್ಟಿಕ್ಕಲ್ಲಿ. ఏమి ఏమి కాదు ఏమి ఏమి చెప్పు చెప్పు ఏమనిసే ఏమే ఏం చెప్పు ఏం చెప్పు ಇಲ್ಲಿ ಲಿಫ್ಟ್ ಕಾಯ್ತಾ ಇದ್ವಿ. ಇಲ್ಲಿ ಲಿಫ್ಟ್ಗೆ ಅಷ್ಟೊತ್ತು ಕಾಯಿದ್ವಿ. ಇಲ್ಲ ಈ ಲಿಫ್ಟ್ ಇಲ್ಲ, ಆ ಲಿಫ್ಟ್ಗೆ ಹೋಗಿ ಅಂದ್ಬಿಟ್ಟು ಹೇಳಿದ್ರು. ತಿರ್ಗಾ ಅಲ್ಲಿಂದ ಅಲ್ಲಿ ಹೋಗಿ ನಾವು ಲಿಫ್ಟ್ಗೆ ಹೋಗೋಷ್ಟೊತ್ತಿಗೆ ಮಿನಿಮಮ್ 5 ಮಿನಿಟ್ಸ್ ಆಗೋಯ್ತು. ನನಗೆ 5 ಟೈಮ್ ಆಗೋಗಿತ್ತು. ನಮ್ಮ ಯಜಮಾನ್ರು ಏನಂದ್ರು ಒಂದು 5:15 ಆಗುತ್ತೆ ಸ್ಟಾರ್ಟ್ ಆಗೋಷ್ಟೊತ್ತಿಗೆ. ಟೆನ್ಷನ್ ಬೇಡ. ಯಾಕೆ ಟೆನ್ಷನ್? ನನಗೆ ಏನಂದರೆ ಸ್ಟಾರ್ಟಿಂಗಿಂದ ನೋಡಿದ್ರೇ ಮೂವಿ ನೋಡ್ದಂಗೆ ಕಂಪ್ಲೀಟ್ ಆಗೋದಿಲ್ಲ, ಅಂದರೆ ನೋಡ್ದಂಗೆ ಆಗಲ್ಲ. ಮೈನ್ ಇರೋದೇ ಸ್ಟಾರ್ಟಿಂಗಲ್ಲೇ ನಾವು ಏನಿರುತ್ತೆ ಹೋಗೋಣ. ನನ್ನ ಮಗಳು ಬಂದಿದ್ದು, ಇವಾಗ ನಮ್ಮ ತಮ್ಮವರು ಬರ್ತಾವ್ರೆ. ಏನೋ ಬಂದಿದ ತಕ್ಷಣ ಏನೊಂದು ಸ್ನ್ಯಾಕ್ಸ್ ತೊಗೊಂಡು ಒಳಗಡೆ ಹೋಗ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಹಂಗೆ ಒಂದು ಫೋಟೋ ತೊಗೊಂಡ್ಬಿಡೋಣ. ತಿರ್ಗಾ ವಾಪಸ್ಸು ಇವಾಗ ಒಳಗಡೆ ಹೋದ್ಮೇಲೆ ಎಕ್ಸಿಟ್ ಬೇರೆ ಇರುತ್ತೆ, ಎಂಟ್ರಿ ಬೇರೆ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಹೋಗೋಣ ಹೊಸ ಮಾಲಲ್ಲಿ ಇದ್ದು ಮೆಜೆಸ್ಟಿಕ್ಕಲ್ಲಿ ಹೊಸ ಮಾಲು. ಇವತ್ತೇ ಫಸ್ಟ್ ನಾವು ಬಂದಿರೋದು, ಅದಕ್ಕೋಸ್ಕರ ಒಂದು ಫೋಟೋ ತೊಗೊಳ್ಳೋಣ ಅಂದ್ಬಿಟ್ಟು ಫೋಟೋಸ್ ತೊಗೊಂಡ್ವಿ. ಇವಾಗ ಅಲ್ಲಿಂದ ನಾವು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಅವಾಗ ತಾನೇ ಸ್ಟಾರ್ಟ್ ಆಗಿತ್ತು, ಒಂದು 2 ಮಿನಿಟ್ಸ್ ಆಗಿತ್ತು ಸ್ಟಾರ್ಟ್ ಆಗೋಷ್ಟೊತ್ತಿಗೆ. ಮೂವಿ ಮಾತ್ರ ತುಂಬ ಚೆನ್ನಾಗೈತೆ. ನೀವು ಹೋಗಿ ನೋಡಿ. ಫುಲ್ ಆಗೋಗಿತ್ತು, ನಾವು ಬುಕ್ಕಿಂಗ್ ಮಾಡೋಷ್ಟೊತ್ತಿಗೆ ಫುಲ್ ಆಗೋಗಿತ್ತು. ನಾವೊಂದು Smoking causes cancer. Smoking kills. ತೆಲುಗು ಮೂವಿ ಮುಗೀತು. ವೀರಭದ್ರ ಸ್ವಾಮಿ ಇದು ಮೂವಿ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ನೋಡಿ. ಹೌಸ್ಫುಲ್ಲು. ಮುಂಚೆನೇ ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಮೂವಿ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಮೆಜೆಸ್ಟಿಕ್ಕಲ್ಲಿ AMB ಮಾಲಲ್ಲಿ ನಾವು ಮೂವಿಗೆ ಬಂದಿರೋದು. ಮುಂಚೆ ಬಂದು ಕಪಾಲಿ ಥಿಯೇಟ್ರ್ ಅಂದ್ಬಿಟ್ಟಿದ್ದಿರೋದು, ಹಳೆ ಥಿಯೇಟ್ರು. ಇವಾಗ ಹೊಸ್ದಾಗೆ ಮಾಲ್ ಮಾಡವ್ರೆ. ಫುಲ್ ಮೂವಿ ಇರೋದು ನಿಯರ್ ಬೈ, ಅಂದರೆ ಮೆಜೆಸ್ಟಿಕ್ ಬೇಗ ಹೋಗ್ಬೋದು ಅಂದ್ಬಿಟ್ಟು ನಾವು ಇಲ್ಲಿಗೆ ಬುಕ್ ಮಾಡಿದ್ವಿ. ಓರಿಯಲ್ ಮಾಲ್ಗೆ ಬುಕ್ ಮಾಡೋಣ ಅಂದ್ಕೊಂಡ್ವಿ. ಬೇಡ, ಇಲ್ಲಿಗೆ ಬುಕ್ ಮಾಡೋಣ, ಅಣ್ಣಮ್ಮನ ದೇವಸ್ಥಾನಕ್ಕೆ ಹತ್ರ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಬುಕ್ ಮಾಡಿದ್ವಿ. ಎಲ್ಲ ಹೆಂಗ ಪಿಕ್ಚರ್ ಆಗ್ತಾ ಇದ್ದಂಗೆ ನಾವು ಇವಾಗ ಅಣ್ಣಮ್ಮನ ದೇವಸ್ಥಾನಕ್ಕೆ ಬಂದಿದ್ವಿ. ಇವಾಗ ಪೂಜೆಗೆಲ್ಲ ತೊಗೊಂಬಂದಿದ್ವಲ್ವ, ಇವಾಗ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂದ್ಬಿಟ್ಟು ಬರ್ತಾ ಇದ್ದೀವಿ. ವೆಂಕಿ ಬಾಂಡಪ್ಪ, ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್ ಅಮ್ಮ. ದೇವ್ರಿಗೆ ಮೊಸರು ತೊಗೊಂಬಂದಿದ್ವಿ. ಫಸ್ಟ್ ಬಂದು ಅರಿಶಿನ ಕುಂಕುಮ ಹಾಕಿ, ಮೊಸರು ಹಾಕಿ, ಊದ್ಗಡ್ಡಿ ಕರ್ಪೂರ ಕಾಯಿ ಹೊಡೆದು ಪೂಜೆ ಮಾಡ್ತೀವಿ. ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲಿ ಪೂಜೆ ಮುಗಿಸ್ಕೊಂಡು ಒಳಗಡೆ ಹೋಗ್ಬೇಕು. ಹಂಗೆ ಮಡ್ಲಕ್ಕಿಗೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಎತ್ಕೊಂಡು ಹೋಗೋಣ ಅಂದ್ಬಿಟ್ಟು. ರಶ್ ಕಮ್ಮಿ ಇದ್ರು. ನಾರ್ಮಲ್ ಬೇರೆ ಟೈಮ್ಸಲ್ಲಿ ತುಂಬ ರಶ್ ಇರ್ತಾರೆ ಬೆಳಗ್ಗೆ ಹೊತ್ತು. ಇಷ್ಟೊತ್ತಲ್ಲಿ ಒಂದು 10 ಗಂಟೆ ಮೇಲೆ ಕಮ್ಮಿ ಇರ್ತಾರೆ ರಶ್ಶು. ಕ್ಲೋಸ್ ಮಾಡೋಷ್ಟೊತ್ತಿಗೆ 11 ಗಂಟೆ ಆಗಿರತ್ತೆ ಅಣ್ಣಮ್ಮನ ದೇವಸ್ಥಾನ. ಯಾರನ್ನ ಎಲ್ಲನ ಬಂದರೆ ನೀವು ಹೋಗ್ಬೇಕು ಅಂದರೆ 11 ಗಂಟೆವರೆಗೂ ಓಪನ್ ಇರುತ್ತೆ, ಹೋಗಿ ಬರ್ಬೋದು.
చూపిస్తాను. ನನ್ನ ಮಗಳು ಕೇಕ್ ತೊಗೊಂಬಂದಿದ್ಲು. ಅಂದರೆ ಮನೆಗೆ ಬರೋಕ್ಕಾಗಿರ್ಲಿಲ್ಲಲ್ವಾ, ಅಲ್ಲೇ ಕೇಕ್ ತೊಗೊಂಬಂದಿದ್ಲು. ಕೇಕ್ ಕಟ್ ಮಾಡಿಸೋಕ್ಕೆ ಅಂದ್ಬಿಟ್ಟು ಇವಾಗ ಇಲ್ಲೊಂದು ಕೇಕ್ ಕಟಿಂಗ್ ಮಾಡ್ತಾ ಇದ್ದೀವಿ. మధ్యకొచ్చి ಚೆನ್ನಾಗಿ ಅದೇನಿದು ಅದು ಓಪನ್ ಮಾಡಿ ಇದು ಬಿಸ್ಕೆಟ್ ಕೊಟ್ಟೆ ಕೊಟ್ಟಿಲ್ವಾ ಕೇಕ್ Happy birthday to you. Happy birthday to you. Happy birthday to you, dear mama. Happy birthday to you. ఏం క్రీమ్ అట్లా ఎండకి ఇంకా మెల్ట్ అయిపోయాను కదా. ಚೆನ್ನಾಗೈತೆ ಮಾಡ್ಕಿ ಅಂಡ ಚಂದಂಗೆ ಏಯ್ ಇಟ್ಕೊಳ ಹೂಬು ಹೂಬ ಚಂದ ಅಲ್ಲ. ಆರ್ಡ್ರ್ ಮಾಡಿದ್ವಿ. ಆರ್ಡ್ರ್ ಆಗ್ತಾ ಇದ್ದಂಗೆ ಮಿನಿಮಮ್ 10 ಮಿನಿಟ್ಸ್ ಮೇಲೆ ಆಗುತ್ತೆ ಅವ್ರು ತಂದ್ಕೊಡೋ ಅಷ್ಟೊತ್ತಿಗೆ ಕೇಕ್ ಕಟಿಂಗ್ ಮಾಡಿದ್ವಿ. ಕೇಕ್ ಕಟಿಂಗ್ ಎಲ್ಲ ಆಗ್ತಾ ಇದ್ದಂಗೆ ಅಷ್ಟೊತ್ತಿಗೆ ಬಂತು. ಇನ್ನೇನು ಊಟ ಮಾಡಿ ಇನ್ನೇನು ಹೋಗ್ಬೇಕು. ಇವ್ರು ರಮ್ಯಾ ಅವ್ರು ಹಂಗೆ ಹೋಗ್ತಾರೆ, ನಮ್ಮ ಅಮ್ಮವ್ರ ಮನೆಗೆ ಹೋಗ್ತಾರೆ. ನಾವು ಹಿಂಗೆ ವಾಪಸ್ ಹೋಗ್ತೀವಿ. ಮುಗಿಸ್ಕೊಂಡು ಇವತ್ತೆಲ್ಲ ಕೇಕ್ ಕಟಿಂಗ್ ಎಲ್ಲ ತುಂಬ ಚೆನ್ನಾಗಾಯಿತು. ಶಾಪಲ್ಲಿ ಕಟ್ ಮಾಡಿದ್ರು, ಮನೇಲಿ ಕಟ್ ಮಾಡಿದ್ವಿ, ಇಲ್ಲಿ ಮಗಳು ಕಟ್ ಮಾಡಿಸಿದ್ಲು, ಎಲ್ಲ ಮುಗೀತು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.